ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಗೃಹಲಕ್ಷ್ಮಿ 2000 ಮತ್ತು ವೋಟರ್ ID ಇದರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಎಲ್ರಿಗೂ ಇರುವಂತಹ ಒಂದು ಡೌಟ್ಸ್ ಅಂತ ಹೇಳಿದರೆ, ಗೃಹಲಕ್ಷ್ಮಿ 2000 ಹಣ ಬರಬೇಕಾದ್ರೆ ನಾವು ನಮ್ಮಲ್ಲಿ ವೋಟರ್ ID ಇರಬೇಕಾ ಅಥವಾ ನಾವು 2002ರಲ್ಲಿ ನಾವು ವೋಟ್ ಹಾಕಿರಬೇಕಾ ಎಂಬುದರ ಬಗ್ಗೆ ಎಲ್ಲ ತಪ್ಪು ಕಲ್ಪನೆಗಳಿಗೂ ನಾನು ಈ ವಿಡಿಯೋದಲ್ಲಿ ನಿಮಗೆ ಉತ್ತರವನ್ನು ಕೊಡ್ತಾ ಹೋಗ್ತೇನೆ. ಇವತ್ತು ಪ್ರತಿಯೊಬ್ಬ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮತ್ತು ಪ್ರತಿಯೊಬ್ಬ ಮತದಾರನಿಗೂ ಕೂಡ ಒಂದು ಅತ್ಯಂತ ಮುಖ್ಯವಾದ, ಅದು ಅಲ್ಲದೆ ಒಂದು ಎಚ್ಚರಿಕೆಯ ಸುದ್ದಿಯನ್ನು ಕೂಡ ಹೇಳ್ತಾ ಇದ್ದೇನೆ. ಈಗಲೇ ಎಚ್ಚೆತ್ತುಕೊಳ್ಳದಿದ್ದರೆ ನಿಮ್ಮ ಮನೆಗೆ ಬರ್ತಿರೋ ಗೃಹಲಕ್ಷ್ಮಿ ಯೋಜನೆಯ 2000 ಹಣ ಮತ್ತು ನಿಮ್ಮ ವೋಟಿಂಗ್ ಹಕ್ಕು ಎರಡೂ ಕೂಡ ಕಟ್ಟಾಗುತ್ತೆ. ಹೌದು, ಸರ್ಕಾರದಿಂದ ಈಗ ಹೊಸ ರೂಲ್ಸ್ ಜಾರಿಯಾಗಿದೆ. ಅದಕ್ಕೆ ಜುಲೈ 29 ಕೊನೆಯ ದಿನಾಂಕ. ಏನಿದು ಹೊಸ ನಿಯಮ? ನೀವು ಅದಕ್ಕೆ ಏನು ಮಾಡಬೇಕು, ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿ. ಮತ್ತು ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ನಿಮಗೆ ಸರ್ಕಾರದಿಂದ ಬರುವಂತಹ ಯೋಜನೆ ಏನು ಅಪ್ಡೇಟ್ಸ್ ಇದೆ ಆವಾಗ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ನಿಮಗೆ ನೋಟಿಫಿಕೇಷನ್ ಬರದಿದ್ದರೆ ನಿಮಗೆ ಅದು ಲೇಟ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಆವಾಗ ಅದು ಆ ಟೈಮ್ ಕೂಡ ಕಳೆದು ಹೋಗಿರುತ್ತೆ. ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ. ಅದರ ಹತ್ತಿರವೇ ಇರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಆಲ್ ಅಂತ ಹೇಳಿ ಸೆಲೆಕ್ಟ್ ಮಾಡಿ. ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ. ಇನ್ನು ಏನಿದು ಈ SIR ಪ್ರಕ್ರಿಯೆ? ಫ್ರೆಂಡ್ಸ್, ಸದ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ವಿಶೇಷ ತೀವ್ರ ಪರಿಷ್ಕರಣೆ ನಡೀತಾ ಇದೆ. ಇದರ ಕೆಲಸ ಏನಂದರೆ ಡೋರ್ ಟು ಡೋರ್ ವೆರಿಫಿಕೇಷನ್ ಮಾಡೋದು. ಅಂದರೆ ನಿಮ್ಮ ಮನೆ ಬಾಗಿಲಿಗೆ BLO ಅಂದರೆ ಬೂತ್ ಲೆವೆಲ್ ಆಫೀಸರ್ ಏನಿದ್ದಾರೆ ಅಂದರೆ ಚುನಾವಣಾ ಆಯೋಗದ ಅಧಿಕಾರಿಗಳು ಬರ್ತಾರೆ. ಅವರ ಕೊರಳಲ್ಲಿ ಒಂದು ಗೌರ್ಮೆಂಟ್ ID ಕೂಡ ಇರುತ್ತೆ. ಅವರು ನಿಮ್ಮ ಮನೆಗೆ ಬಂದಾಗ ಕನ್ಫ್ಯೂಸ್ ಆಗಬೇಡಿ, ಹೆದರಬೇಡಿ. ಅವರು ಬರುವುದು ನಿಮ್ಮ ಮಾಹಿತಿಯನ್ನು ಅಪ್ಡೇಟ್ ಮಾಡುವುದಕ್ಕೆ ಮಾತ್ರ. ಅದರಲ್ಲಿ ಕೆಲವೊಂದು ಫಾರ್ಮನ್ನು ತುಂಬುವ ನಿಯಮಗಳು ಕೂಡ ಇದೆ. ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ಎನ್ಯುಮರೇಷನ್ ಫಾರ್ಮ್ ಅಂತೇಳಿ 2 ಫಾರ್ಮ್ಗಳನ್ನು ಕೊಡ್ತಾರೆ. ಹಳ್ಳಿಗಳಲ್ಲಿ ಅಥವಾ ಕೆಲವೊಂದು ಕಡೆ ಅಧಿಕಾರಿಗಳೇ ಖುದ್ದಾಗಿ ನಿಂತು ಫಾರ್ಮ್ ತುಂಬಿಸಿ ಕೊಡ್ತಾ ಇದ್ದಾರೆ. ಇದು ನಿಜಕ್ಕೂ ಒಳ್ಳೆಯ ವಿಷಯ. ಅಂದರೆ ತುಂಬ ಕಡೆ ಒಂದು ಎಕ್ಸ್ಟ್ರಾ ಜನವನ್ನು ಇಟ್ಕೊಂಡು, ಲೋಕಲ್ ಜನ ಏನಿದ್ದಾರೆ ಅವರನ್ನು ಇಟ್ಕೊಂಡು ಇದನ್ನು ಫಾರ್ಮ್ ಫುಲ್ ಮಾಡಲಿಕ್ಕೆ ಅಂತಲೇ ಮಾಡಿರ್ತಾರೆ. ಅದು ಕೂಡ ಒಳ್ಳೆಯದೇ. ಯಾಕೆಂತ ಹೇಳಿದರೆ ತುಂಬ ಜನ ಅನ್ಎಜುಕೇಟೆಡ್ ಅಥವಾ ಎಜುಕೇಟೆಡ್ಗಳಿಗೂ ಕೂಡ ಒಂದು ಈ ಫಾರ್ಮನ್ನು ತುಂಬಿದಾಗ ತಪ್ಪಾಗುತ್ತೋ ಅಂತ ಅನಿಸುತ್ತೆ. ಅದಕ್ಕಾಗಿ ಇಂಥವರೊಬ್ಬರು ಇದ್ದರೆ ನಿಜಕ್ಕೂ ಒಳ್ಳೆಯದೇ. ಇನ್ನು ಈ ಫಾರ್ಮ್ ತುಂಬುವಾಗ ನೀವು ನೆನಪಿನಲ್ಲಿಡಬೇಕಾದ ಪ್ರಮುಖ ವಿಷಯ ಅಂತ ಹೇಳಿದರೆ, ಫೋಟೋ ಕಡ್ಡಾಯವಾಗಿ ಬೇಕು. ಫಾರ್ಮ್ನ ಬಲಭಾಗದಲ್ಲಿ ನಿಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಹಚ್ಚಬೇಕು. 42 ವರ್ಷ ಮೇಲ್ಪಟ್ಟವರಿಗೆ ಅಂದರೆ 1987ಕ್ಕಿಂತ ಮುಂಚೆ ಹುಟ್ಟಿದವರು. ನೀವು ಫಾರ್ಮ್ನ ಎಡಭಾಗದಲ್ಲಿ ನಿಮ್ಮ ಹೆಸರು, ವೋಟರ್ ID ನಂಬರ್, ವಿಧಾನಸಭಾ ಕ್ಷೇತ್ರ ಮತ್ತು ಕ್ರಮ ಸಂಖ್ಯೆಯನ್ನು ಕೂಡ ಹಾಕಬೇಕು. ಇನ್ನು ಯುವಕ ಯುವತಿಯರು ಅಂದರೆ ಈಗ 1987 ನಂತರ ಹುಟ್ಟಿದವರು, ನೀವು ಫಾರ್ಮ್ನ ಬಲಭಾಗವನ್ನು ತುಂಬಬೇಕು. ಇಲ್ಲಿ ಒಂದು ಮುಖ್ಯವಾದ ರೂಲ್ಸ್ ಇದೆ. ನಿಮಗೆ ಮದುವೆಯಾಗಿದ್ದರೂ ಸಹ ನಿಮ್ಮ ತಂದೆ ತಾಯಿಯ ಹೆಸರು ಮತ್ತು ವೋಟರ್ ID ನಂಬರನ್ನು ಕಡ್ಡಾಯವಾಗಿ ಬರೆಯಬೇಕು. ಅದೊಂದು ಬ್ರೇಕಿಂಗ್ ಅಪ್ಡೇಟ್. ಕೆಲವರು ಮದುವೆಯಾಗಿದ್ದೆ ನಮ್ಮ ಅಪ್ಪ ಅಮ್ಮನ ಹೆಸರಲ್ಲ, ಹಸ್ಬೆಂಡ್ ಹೆಸರು ಹಾಕಬೇಕು ಅಂತ ಹೇಳಿ ಕೂಡ ಡೌಟ್ಸ್ ಇರುತ್ತೆ. ನಿಮ್ಮ ಅಪ್ಪ ಅಮ್ಮನ ಹೆಸರನ್ನೇ ಹಾಕಬೇಕು. ಅವರು 2002ರಲ್ಲಿ ಎಲ್ಲಿ ಅವರು ವೋಟ್ ಹಾಕಿರ್ತಾರೋ ಅವರ ವಿಧಾನಸಭಾ ಕ್ಷೇತ್ರದ ನಂಬರ್, ಕ್ರಮ ಸಂಖ್ಯೆಯನ್ನು ಬರೆದ್ರೆ ಆಯಿತು. ಅದು ನೀವು ಕಡ್ಡಾಯವಾಗಿ ಬರಿಬೇಕು. ಇನ್ನು ತುಂಬ ಜನ ಯೂಟ್ಯೂಬಲ್ಲಿ ಸುಳ್ಳು ಸುದ್ದಿ ಕೂಡ ಹಬ್ಬಿಸ್ತಾ ಇದ್ದಾರೆ. ಈ ಫಾರ್ಮ್ ಜೊತೆ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಆದಾಯ ಪ್ರಮಾಣ ಪತ್ರ ಮತ್ತು ಕಾಸ್ಟ್ ಸರ್ಟಿಫಿಕೇಟ್, ಜಾತಿ ಪ್ರಮಾಣ ಪತ್ರ ಕೊಡಬೇಕು ಅಂತ ಹೇಳಿ. ದಯವಿಟ್ಟು ಇಂತಹ ಸುಳ್ಳು ವದಂತಿಗಳಿಗೆ ಕಿವಿಗೊಡಬೇಡಿ. ಸರ್ಕಾರ ಕೇವಲ ನಿಮ್ಮ ಆಧಾರ್ ಕಾರ್ಡ್, ವೋಟರ್ ID ಮತ್ತು ಫೋನ್ ನಂಬರ್ ಮಾತ್ರ ಕೇಳುತ್ತಿದೆ, ಬೇರೇನು ಕೂಡ ಬೇಡ.
ಇನ್ನು ನೀವು ಮನೆಯಲ್ಲಿ ಇಲ್ಲದಿದ್ದರೆ ನಿಮಗೆ ರೆಡ್ ಸ್ಟಿಕ್ಕರ್ ಬೀಳುತ್ತೆ. ಇನ್ನು ಬಹಳಷ್ಟು ಜನ ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ಅಧಿಕಾರಿಗಳು ಬಂದಾಗ ಮನೆಯಲ್ಲಿ ಬೀಗ ಇರುತ್ತೆ. ಅಂಥವರು ಏನು ಮಾಡಬೇಕು? ಸರ್ಕಾರ ನಿಮಗೆ 3 ಬಾರಿ ಅವಕಾಶ ಕೊಡುತ್ತೆ. ಅಧಿಕಾರಿಗಳು ಮೊದಲ ಬಾರಿ ಬಂದಾಗ ಮನೆಗೆ ಬೀಗ ಇದ್ದರೆ ನಿಮ್ಮ ಬಾಗಿಲಿಗೆ ರೌಂಡ್ ಶೇಪಿನ ರೆಡ್ ಕಲರ್ ಸ್ಟಿಕ್ಕರ್ ಅಂಟಿಸಿ ಹೋಗ್ತಾರೆ. ಆ ಸ್ಟಿಕ್ಕರ್ ಮೇಲೆ BLO ಅಧಿಕಾರಿಯ ಫೋನ್ ನಂಬರ್ ಇರುತ್ತೆ. ನೀವು ಮನೆಗೆ ಬಂದ ತಕ್ಷಣ ಆ ನಂಬರಿಗೆ ಫೋನ್ ಮಾಡಿ ನಾವು ಇಂಥ ದಿನ ಇರ್ತೀವಿ ಆವಾಗ ಬನ್ನಿ ಅಂತ ಅವರನ್ನು ಕರಿಬೇಕು. ಒಂದು ವೇಳೆ 3 ಬಾರಿಯೂ ನೀವು ಸಿಗದಿದ್ದರೆ ಅಥವಾ ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ವೋಟರ್ ID-ಯನ್ನು ಲಿಸ್ಟಿನಿಂದಲೇ ಕ್ಯಾನ್ಸಲ್ ಮಾಡಲಾಗುತ್ತೆ. ಇದು ಒಂದು ಬಿಗ್ ಅಪ್ಡೇಟ್. ಇನ್ನು ಗೃಹಲಕ್ಷ್ಮಿ 2000 ಹಣಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಹೇಳಿ ಇಲ್ಲಿ ಹೆಚ್ಚಿನವರಿಗೆ ಕೂಡ ಇರುವಂಥದ್ದು ಗೃಹಲಕ್ಷ್ಮಿ ಹಣದ ಬಗ್ಗೆ. ಈಗ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಇರಬಹುದು, ಇದಕ್ಕೂ ಗೃಹಲಕ್ಷ್ಮಿ ದುಡ್ಡಿಗೂ ಏನು ಸಂಬಂಧ ಅಂತ. ನಮ್ಮ ಉಪಮುಖ್ಯಮಂತ್ರಿಗಳಾದ ಅಂದರೆ ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂದರೆ ಅವರು DK ಶಿವಕುಮಾರ್ ಅವರು ಈಗಾಗಲೇ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಯಾರ ವೋಟರ್ ID ಚಾಲ್ತಿಯಲ್ಲಿರುತ್ತದೆಯೋ ಅವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ 2000 ಹಣ ಸಿಗುತ್ತದೆ ಅಂತೇಳಿ. ಈ ಸರ್ವೆಯಿಂದಾಗಿ ಸತ್ತು ಹೋದವರ ಹೆಸರಿನಲ್ಲಿ ಅಕ್ರಮವಾಗಿ ಹಣ ಪಡೆಯುತ್ತಿರುವುದು ಪತ್ತೆಯಾಗುತ್ತೆ. ನೀವು ಬದುಕಿದ್ದೀರಾ, ನಿಮ್ಮ ವೋಟರ್ ID ಅಪ್ಡೇಟ್ ಆಗಿದೆ ಅನ್ನೋದು. ಈಗ ನೀವು ಏನು ಎನಿಮರೇಷನ್ ಫಾರ್ಮ್ ತುಂಬ್ತಾ ಇದ್ದೀರೋ ಅದೇ ಅದಕ್ಕೂ ಕೂಡ ಸಾಕ್ಷಿ. ಇದನ್ನು ತುಂಬಿಸಿಕೊಟ್ರೆ ನಿಮ್ಮ 2000 ಹಣ ಮುಂದೆ ಯಾವುದೇ ತಡೆ ಇಲ್ಲದೆ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ. ಮತ್ತೆ ನೀವು ಈ ಮತದಾರರ ಪಟ್ಟಿಯಲ್ಲಿ ನೀವು ಈ ಫಾರ್ಮ್ ಅನ್ನು ಫಿಲ್ ಮಾಡದಿದ್ರೆ ನಿಮ್ಮ ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರನ್ನು ತೆಗೆಯಲಾಗುತ್ತೆ. ಆವಾಗ ನಿಮಗೆ ಸರ್ಕಾರದಿಂದ ಬರುವ ಗೃಹಲಕ್ಷ್ಮಿ ಯೋಜನೆ ಅಲ್ಲದೆ ಎಲ್ಲ ಯೋಜನೆಯೂ ಕೂಡ ಸ್ಥಗಿತಗೊಳ್ಳುತ್ತೆ. ಅದಕ್ಕಾಗಿ ನೀವು ಅವರು ಏನು ಕೊಡ್ತಾರೋ BLO ಫಾರ್ಮ್ ಅದನ್ನು ಫಿಲ್ ಮಾಡಿ, ಕರೆಕ್ಟಾಗಿ ನೋಡಿ ಫಿಲ್ ಮಾಡಿ ಅದನ್ನು ಕೊಟ್ಟರೆ ನಿಮ್ಮ ಹೆಸರು ವೋಟರ್ ID-ಗೆ ಬರುತ್ತೆ. ಮತ್ತು ಯಾವುದೇ ರೀತಿಯ ಫೇಕ್ ನ್ಯೂಸ್ಗಳಿಗೆ ನೀವು ಕಿವಿಗೊಡಬೇಡಿ. ಇನ್ನು ಈ ಸರ್ವೆಯಿಂದಾಗಿ ಅದೇ ಹೇಳಿದ ಹಾಗೆ ಯಾರೆಲ್ಲ ಮರಣ ಹೊಂದಿದವರು ದುಡ್ಡು ಪಡಿತಾ ಇದ್ದೀರೋ ಗೃಹಲಕ್ಷ್ಮಿ ಅದು ಕೂಡ ಲೆಕ್ಕ ಸಿಗುತ್ತೆ. ಇನ್ನು ಮತ್ತೆ ಇದನ್ನು ತುಂಬಿಸಿಕೊಟ್ಟ ನಂತರ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿಯ ಹಣ ಮೊದಲಿನ ಹಾಗೆ ಬರುತ್ತೆ. ಇನ್ನು ಈ ಪ್ರಕ್ರಿಯೆ ಜೂನ್ 30ರಿಂದ ಜುಲೈ 29ರವರೆಗೆ ಸತತ 1 ತಿಂಗಳು ನಡೆಯುತ್ತದೆ. ನಿಮ್ಮ ಮನೆಗೆ ಇನ್ನೂ ಅಧಿಕಾರಿಗಳು ಬಂದಿಲ್ಲ ಅಂದರೆ ಆತಂಕ ಪಡಬೇಡಿ. ಈ ತಿಂಗಳ ಎಂಡೊಳಗಡೆ ಖಂಡಿತ ಬರ್ತಾರೆ. ಬಂದಾಗ ಸರಿಯಾದ ಮಾಹಿತಿಯನ್ನು ನೀಡಿ. ಇನ್ನು ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಪಕ್ಕದವರಿಗೂ, ನಿಮ್ಮ ಸ್ನೇಹಿತರಿಗೂ, ನಿಮ್ಮಲ್ಲಿರುವಂತಹ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೂ ಸೆಂಡ್ ಮಾಡಿ. ಎಲ್ರಿಗೂ ಕೂಡ ಈ ಇನ್ಫಾರ್ಮೇಷನ್ ಅಂದರೆ ತಿಳಿದ್ರೆ ಅವರಿಗೂ ಕೂಡ ನಿಮ್ಮಿಂದಾಗಿ ಒಂದು ಇನ್ಫಾರ್ಮೇಷನ್ ಸಿಕ್ಕಿದ ಹಾಗೆ ಆಗುತ್ತೆ. ಅದೇ ರೀತಿ ಸರ್ಕಾರದಿಂದ ಬರುವಂತಹ ಎಲ್ಲ ಸೌಲಭ್ಯದ ಬಗ್ಗೆ ಕೂಡ ಅವರಿಗೆ ಮಾಹಿತಿ ಸಿಗುತ್ತೆ. ಆದ್ದರಿಂದ ದಯವಿಟ್ಟು ನೀವು ಈ ಲಿಂಕನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನೀವು ವಿಡಿಯೋ ನೋಡೋದಕ್ಕಿಂತ ಮೊದಲು ಒಂದು ಲೈಕ್ ಬಟನ್ ಇದೆ, ಆ ಲೈಕ್ ಬಟನನ್ನು ಪ್ರೆಸ್ ಮಾಡಿಯೇ ನೀವು ವಿಡಿಯೋ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ನೀವು ಲೈಕ್ ಕೊಟ್ಟರೆ ಮಾತ್ರ ನಮಗೆ ಒಂದು ಸಪೋರ್ಟ್ ಮಾಡಿದ ಹಾಗೆ ಆಗುತ್ತೆ. ಮತ್ತೊಂದು ಮುಖ್ಯ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು.